ಅದನ್ನು ಬೆಂಬಲಿಸ್ತಾ ಇದೀವಿ. ಕಾರಣ ಇಷ್ಟೇ, ಇದು ಬೆಳಗಾವಿನಲ್ಲಿ ಗೂಂಡಾಗಿರಿ ಪ್ರದರ್ಶನ ಮಾಡ್ತಾ ಇದ್ದಾರೆ MSCನವರು, ಶಿವಸೇನೆಯವರು. ಅದ್ರ ಪ್ರಯುಕ್ತವಾಗಿ ಇವತ್ತು ಪ್ರತಿಭಟನೆಯನ್ನು ರಾಜ್ಯದ ನಾಯಕರಾದಂಥ ಕನ್ನಡ ಚಳುವಳಿಗಾರರು ಹೋರಾಟದಂಥ ವಾಟಾಳ್ ನಾಗರಾಜ್ ಅವರು ಹಾಗೂ ಸಾರಾ ಗೋವಿಂದ್ ಅವರು, ಇತರೆ ಸಂಘಟನೆಯವರೆಲ್ಲ ಕರೆ ಕೊಟ್ಟಿದ್ದಾರೆ. ಕಾರಣ ಇಷ್ಟೇ, ಇವತ್ತು ಬೆಳಗಾವಿನಲ್ಲಿ ಇರತಕ್ಕಂಥ ಪುಂಡ ಮರಾಠಿಗರು, ಎಲ್ಲರೂ ಅಲ್ಲ, ಪುಂಡ ಮರಾಠಿಗರು ಏನಿದ್ದಾರೆ, MES ಕಾರ್ಯಕರ್ತರು ಅಂತಂದಿದ್ದವರು ಯಾವುದೇ ಕನ್ನಡದ ಕಾರ್ಯಕ್ರಮ ಆಗೋ ಸಮಯದಲ್ಲಿ ಗಲಾಟೆಯನ್ನು ಎಬ್ಸೋದು, ಅಲ್ಲಿರತಕ್ಕಂಥ ಅಮಾಯಕ ಕನ್ನಡಿಗರ ಮೇಲೆ ಹಲ್ಲೆ ಮಾಡೋದು, ಕರ್ನಾಟಕ KSRTC ಬಸ್ಸಿನ ಮೇಲೆ ಕಲ್ಲೊಡೆಯೋದು, ಈ ರೀತಿ ದುಂಡಾವರ್ತನೆಗಳನ್ನು ಮಾಡ್ತಾ ಇದ್ದಾರೆ. ಅವರನ್ನು ನಾವು ಇಡೀ ಕನ್ನಡಿಗರಾಗಿ ಒತ್ತಾಯ ಮಾಡ್ತಾ ಇದ್ದೀವಿ ಸರ್ಕಾರನ, ಅಲ್ಲಿರತಕ್ಕಂಥ MES ಗೂಂಡಾಗಳನ್ನು ಗಡಿಪಾರು ಮಾಡಬೇಕು ತಕ್ಷಣದಿಂದಲೇ. ಅಲ್ಲಿರ್ತಕ್ಕಂಥ ಶಿವಸೇನೆ ಏನು ಗುಂಡಾಗಿರಿ ಮಾಡ್ತಾ ಇದ್ದಾರೆ ಕಾರ್ಯಕರ್ತರು, ಅವರು ಸಮೇತ ಗಡಿಪಾರು ಮಾಡಬೇಕು. ಹಾಗೆ ಕನ್ನಡಿಗರಿಗೆ ಯಾವುದೇ ಒಂದು ಅಹಿತಕರ ಘಟನೆ ಆದರೂ ಸರ್ಕಾರ ಎಚ್ಚೆತ್ತು ಅವರಿಗೆ ರಕ್ಷಣೆಯನ್ನು ಕೊಡಬೇಕು ಅಂತ ಕೇಳ್ತಾ ಇದ್ವಿ. ಹಾಗೆ ಈ ಕರ್ನಾಟಕದಲ್ಲಿ ಯಾವುದೇ ಖಾಸಗಿ ಸಂಸ್ಥೆಗಳಿದ್ರು, ಅಲ್ಲಿ ಉದ್ಯೋಗಗಳಿದ್ದರೆ ಅದನ್ನು ಪ್ರಥಮ ಆದ್ಯತೆ ಕನ್ನಡಿಗರಿಗೆ ಕೊಡಬೇಕು. ಯಾವುದೇ ಸರ್ಕಾರ ಇರ್ಬೋದು, ಸಂಘ ಸಂಸ್ಥೆ ಇರ್ಬೋದು, ಯಾವುದೇ ಹೊರ ರಾಜ್ಯದ ಹೊರ ದೇಶದ ಕಂಪನಿಗಳಿರ್ಬೋದು, ಕನ್ನಡಿಗರಿಗೆ ಆದ್ಯತೆಯನ್ನು ಕೊಡಬೇಕು. ಹಾಗೆ ಹಿಂದಿ ಭಾಷೆಯನ್ನು ಯಾವುದೇ ರೀತಿಯಲ್ಲಿ ಕೇಂದ್ರ ಸರ್ಕಾರ ಕನ್ನಡಿಗರ ಮೇಲೆ ಓದು ಹಾಗೂ ವ್ಯವಹಾರಗಳ ಮೇಲೆ ಒತ್ತಡವನ್ನು ತರಬಾರ್ದು. ಯಾವ್ದು ಭಾಷೆ ಅವ್ರು ಕಲಿತಾರೆ ನಮಗೆ ಗೊತ್ತಿದೆ, ಕನ್ನಡಕ್ಕೆ ಆದ್ಯತೆ ಭಾಷೆ ಕೊಡಬೇಕು. ನಂತರದ ಭಾಷೆಗಳನ್ನು ಯಾವ್ದು ಕಲಿತಾರೆ ಅದನ್ನು ಮಾಡ್ತಾರೆ. ಸರ್ಕಾರದವರಾಗಲಿ, ಕರ್ನಾಟಕ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ ಇದಕ್ಕೆ ಒತ್ತಡವನ್ನು ತರಬಾರ್ದು. ಇದು ನಮ್ಮ ಒತ್ತಾಯ ಆಗಿದೆ. ಹಾಗೆ ಕೇಂದ್ರ ಸರ್ಕಾರ ಕಳಸಾ ಬಂಡೂರಿ ಯೋಜನೆಯನ್ನು ತಕ್ಷಣ ಜಾರಿಗೆ ತರಬೇಕು. ನಮಗಿಲ್ಲಿ ಮೂಲಭೂತವಾದಂಥ ಏನು ಹಕ್ಕುಗಳಿದೆ ಅದನ್ನು ಜಾರಿಗೆ ತರೋದ್ರಲ್ಲಿ ಸರ್ಕಾರ ವಿಫಲವಾಗಿದೆ. ಅದು ತಕ್ಷಣ ಜಾರಿಗೆ ತರಬೇಕು ಅಂತ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮೆರವಣಿಗೆ ಕೊಡ್ತಾ ಇದ್ದೀವಿ. ಹಾಗೆ ಒಂದು ವಿಚಾರವನ್ನು ನಾವು ಈ ನಮ್ಮ ಸ್ಥಳೀಯ ಆಡಳಿತದ ಮೇಲೆ ಇಷ್ಟಪಡ್ತೀವಿ. ಇವತ್ತು SP ಸಾಹೇಬರು ಒಂದು ಹೇಳಿಕೆ, ನಾವು ಯಾವ ಆದೇಶವನ್ನು ಕೇಳಬೇಕಾಗಿಲ್ಲ. ನಾವು ಪ್ರತಿಭಟನೆ ಮಾಡ್ತೀವಂತ 15 ದಿವಸದ ಮುಂಚೆನೇ ನಮ್ಮ ರಾಜ್ಯದ ನಾಯಕರು ಹೇಳಿದ್ದಾರೆ, ನಾವು ಮಾಡ್ತಾ ಇದ್ದೀವಿ. ಈ ರೀತಿಯಾದಂಥ ಹೇಳಿಕೆ ಕೊಡೋದಾದ್ರೆ ಅವರು 15ನೇ ತಾರೀಕು 16ನೇ ತಾರೀಕು ಏನಾದ್ರು ಹೇಳಿಕೆ ಕೊಟ್ಟಿದ್ರೆ ಇವತ್ತು ಜನಸಾಗರವನ್ನು ನಾವು ಸೇರಿಸ್ತಾ ಇದೀವಿ. ನಾವು 40 ವರ್ಷದಿಂದ ಕರ್ನಾಟಕದಲ್ಲಿ ಹೋರಾಟವನ್ನು ಈ ರಾಜ್ಯದಲ್ಲಿ, ಈ ಜಿಲ್ಲೆಯಲ್ಲಿ ಮಾಡ್ಕೊ ಬರ್ತಾ ಇದೀವಿ. ಯಾವುದೇ ಪೊಲೀಸ್ ಅಧಿಕಾರಿಗಳಿಗಾಗ್ಲಿ ವ್ಯವಸ್ಥೆಗಾಗ್ಲಿ ನಾವು ಹೆದರ್ಕೊಂಡು ಮಾಡೋದಿಲ್ಲ. ಕನ್ನಡಿಗರ ಹಿತರಕ್ಷಣೆ ನಮ್ಮ ಮುಖ್ಯ, ನಮ್ಮ ರಕ್ಷಣೆ ಅಲ್ಲ. ನಾವು ಪೊಲೀಸರಿಗೆ ಅಂಜುವಂತ ವ್ಯವಸ್ಥೆ ಏನಿಲ್ಲ. ಅದನ್ನ ನಾವು ಇವತ್ತು ನಮ್ಮ ಏನು ಪೊಲೀಸ್ ಅಧಿಕಾರಿಗಳಿದ್ದಾರೆ, ವರಿಷ್ಠಾಧಿಕಾರಿಗಳು, ಆ ಮಾತನ್ನು ವಾಪಸ್ ತಗಬೇಕು ಅಂತ ಖಂಡಿಸ್ತಾ ಇದೀವಿ. ಹೋರಾಟಗಾರನ ನಾವು 1000 ಜನ ಪೊಲೀಸನ್ನು ಇಟ್ಟಿದ್ದೀರಿ ಅಂದ್ರೆ ಕನ್ನಡಿಗರ ಮೇಲೆ ಎಷ್ಟು ಹೆದರಿಕೆ ಇದೆ ಅಂತ ಪೊಲೀಸ್ ವ್ಯವಸ್ಥೆಗೂ ಗೊತ್ತಾಗಬೇಕು. ಆದರೆ ಅವರು ಹೇಳೋದು, SP ಅವರು ಮತ್ತೆ DSP ಅವರು ನಿನ್ನೆ ಹೇಳಿಕೆ ಕೊಟ್ಟಿದೆ, ಅದನ್ನು ನಾವು ಖಂಡಿಸ್ತಾ ಇದ್ದೀವಿ. ಮುಂದಿನ ದಿನಗಳು ಸಮೇತ ನಾವು ಎಲ್ಲರನ್ನ ಕರೆದು ಎಲ್ಲರ ಮುಖಾಂತರ ಪತ್ರಿಕೆ ಹೇಳಿಕೆ ಕೊಟ್ಟು ನಾವು ಚಳವಳಿಗೆ ಹೇಳಿದ್ದು. ಸಡನ್ ಆಗಿ ರಾತ್ರಿ ದುಷ್ಟ ಕೊಟ್ಟವನ್ನು ಕಟ್ಕೊಂಡು ಬೆಳಿಗ್ಗೆ ಬಂದು ಜನಗಳಿಗೆ ತೊಂದರೆ ಕೊಡೋದಕ್ಕೋಸ್ಕರ ಮಾಡ್ತಾ ಇಲ್ಲ. ಅದರಿಂದ ಎಲ್ಲರೂ ನಾವು ಯಾವ ರೀತಿ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಯಾವ ರೀತಿ ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ. ನಮಗಾಗಲೇ 72 ವರ್ಷ ಆಗಿದೆ. ಅದನ್ನು ಯಾವ ರೀತಿ ಮಾಡಬೇಕನ್ನು ನಡೆಸ್ಕೊಂಡು ಬರ್ತಾ ಇದ್ವಿ. ಇದನ್ನ ಅಧಿಕಾರದ ದರ್ಪದ ಮೇಲೆ ಸಂಘಟನೆಗಳ ಮೇಲೆ ನಿಷ್ಕ್ರಿಯವಾಗಿ ಈ ಪ್ರಾಬಲ್ಯವನ್ನು ಏರಬಾರದು ಅಂತ ಈ ಸಂದರ್ಭದಲ್ಲಿ ಜಿಲ್ಲಾ ಆಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಈ ಮನವಿಯನ್ನು ಸರ್ಕಾರಕ್ಕೆ ಒಪ್ಪಿಸಿ ತಕ್ಷಣ ನಮ್ಮ ಕರ್ನಾಟಕದ ಹೋರಾಟಗಾರರು ಏನು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಅದನ್ನು ಜಾರಿಗೆ ತರಬೇಕು ಅಂತ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡುವುದರ ಜೊತೆಗೆ ಏನು MES ಕೆಲವು ಸಂಘಟನೆಯ MES ಹೆಸರಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗರ ಮೇಲೆ ಏನು ಪುಂಡಾಟವನ್ನು ಮಾಡುವುದರ ಜೊತೆಗೆ ಕರ್ನಾಟಕ ರಾಜ್ಯ ರಸ್ತೆಯಲ್ಲಿ ಏನು ನಿದ್ರೆಯನ್ನು ಲೆಕ್ಕಿಸದೆ ಹಗಲಿರುಳು ಕೆಲಸವನ್ನು ಮಾಡ್ತಕ್ಕಂಥ ಬಸ್ ಚಾಲಕರ ಮೇಲೆ ಮಾಡಿರ್ತಕ್ಕಂಥ ಅಲ್ಲೇ ಇಡೀ ಮಾನವ ಕುಲಕ್ಕೆ ಒಂದು ದೊಡ್ಡ ಅವಮಾನ ಮಾಡಿರ್ತಕ್ಕಂಥದ್ದು. ಯಾರೇ ಆಗಿರಲಿ ಫಸ್ಟು ಮನುಷ್ಯತ್ವವನ್ನು ಮೆರಿಬೇಕು, ಆಮೇಲೆ ಜಾತಿ ವ್ಯವಸ್ಥೆ ಸಂಘಟನೆ ಕೆಲಸ ಮಾಡುತ್ತವೆ. ಆದರೆ ಇವತ್ತು ಕನ್ನಡಿಗರನ್ನೇ ಗುರುತು ಮಾಡಿ MESನ ಕೆಲವು ಪುಂಡರು ಮಾಡ್ತಾ ಇರತಕ್ಕಂಥ ಈ ದುಷ್ಕೃತ್ಯ ನಿಜವಾಗ್ಲೂ ಖಂಡನೀಯ. ಈ ಒಂದು ಪ್ರತಿಭಟನೆಗೆ ಏನು ವಾಟಾಳ್ ನಾಗರಾಜ್ ಅವರು ಕನ್ನಡದ ಪರವಾಗಿ, ಕನ್ನಡಿಗರ ಪರವಾಗಿ, ಕನ್ನಡದ ನೆಲ ಜಲ ಭಾಷೆಯ ಪರವಾಗಿ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ನಾವು ಆ ಹೋರಾಟಕ್ಕೆ ಕನ್ನಡಿಗನಾಗಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಕಟ್ಟಾಳವಾಗಿ ಎಲ್ಲ ಕನ್ನಡ ಪರ ಸಂಘಟನೆಗಳ ವಿಶ್ವಾಸದೊಂದಿಗೆ ಈ ವಿಚಾರವನ್ನು ನಮ್ಮ ಬಾಳು ಗೋಪಾಲ್ ಅವರ ನೇತೃತ್ವದಲ್ಲಿ, ಎಲ್ಲರ ಒಂದು ನೇತೃತ್ವದಲ್ಲಿ ಇವತ್ತು ಅತ್ಯಂತ
ಶಾಂತಿಯುತವಾಗಿ ಈ ಒಂದು ಪ್ರತಿಭಟನೆಯನ್ನು ಮಾಡುವುದರ ಮೂಲಕ ಜಿಲ್ಲಾಡಳಿತದ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಈ ಕೂಡಲೇ MES ಪುಂಡರನ್ನ ಗಡೀಪಾರು ಮಾಡಬೇಕು, ನಿಜವಾದ ಕನ್ನಡಿಗರಿಗೆ ನ್ಯಾಯವನ್ನು ದೊರಕಿಸಿಕೊಡುವಂತಹ ನಿಟ್ಟಿನಲ್ಲಿ ಈ ಕನ್ನಡ ಪರ ಸಂಘಟನೆಗಳ ಪರವಾಗಿ ಕರ್ನಾಟಕ ಸರ್ಕಾರ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಾಯವನ್ನು ಮಾಡ್ತೀವಿ.